ತಹಶೀಲ್ದಾರ್ ಮಲ್ಲಿಕಾರ್ಜುನ್ ಹಾಗೂ ಪಟ್ಟಣ ಪಂಚಾಯಿತಿ ಮುಖ್ಯಾಧಿಕಾರಿ ಮಂಜುನಾಥ್ ನೇತೃತ್ವದಲ್ಲಿ ಫುಟ್ಪಾತ್ವರೆಗೆ ಅಂಗಡಿ ಸಾಮಾನುಗಳನ್ನು ಇಟ್ಟುಕೊಂಡು ವ್ಯಾಪಾರ ಮಾಡುತ್ತಿದ್ದ ಹಾಗೂ ರಸ್ತೆಯವರೆಗೂ ಚಾಚಿಕೊಂಡಿದ್ದ ಮೇಲ್ಚಾವಣಿಯನ್ನು ತೆರವುಗೊಳಿಸಲಾಯಿತು. ಪಟ್ಟಣ ಪಂಚಾಯಿತಿ ಆಡಳಿತಾಧಿಕಾರಿ ತಾಲೂಕು ದಂಡಾಧಿಕಾರಿ ಮಲ್ಲಿಕಾರ್ಜುನ್ ಮಾತನಾಡಿ, ಆಲೂರು ಪಟ್ಟಣ ಸುಂದರವಾಗಿ ಕಾಣಲು ಪ್ರತಿಯೊಬ್ಬರ ಸಹಕಾರ ಮುಖ್ಯ. ಈ ನಿಟ್ಟಿನಲ್ಲಿ ಆಲೂರು ಪಟ್ಟಣದ ಬೀದಿ ಬದಿ ವ್ಯಾಪಾರಿಗಳು ಸೇರಿದಂತೆ ಪಟ್ಟಣದ ವರ್ತಕರು ಅವರಿಗೆ ನೀಡಿದ ನಿಗದಿತ ಸ್ಥಳಕ್ಕಿಂತ ಹೆಚ್ಚುವರಿ ಪಾದಚಾರಿ ರಸ್ತೆಯನ್ನು ಅತಿಕ್ರಮಣಿಸಿಕೊಂಡು ವ್ಯಾಪಾರಗಳನ್ನು ಮಾಡುತ್ತಿದ್ದರು. ಇದರಿಂದಾಗಿ ಸಾರ್ವಜನಿಕರು ಹಾಗೂ ವಿದ್ಯಾರ್ಥಿಗಳು ರಸ್ತೆಯಲ್ಲಿ ಓಡಾಡುತ್ತಿದ್ದರು ಹಾಗೂ ಅಪಘಾತಗಳು ಸಂಭವಿಸುತ್ತಿದ್ದವು. ಈ ವಿಷಯವಾಗಿ ಸಾರ್ವಜನಿಕರಿಂದ ದೂರು ಬಂದಿತ್ತು. ಕಳೆದ ವಾರ ನಡೆದ ಪೂರ್ವಭಾವಿ ಸಭೆಯಲ್ಲಿ ಅತಿಕ್ರಮಿಸಿಕೊಂಡಿದ್ದ ಸ್ಥಳವನ್ನು ತೆರವುಗೊಳಿಸಲು ಭಾನುವಾರದವರೆಗೆ ಸಮಯಾವಕಾಶ ನೀಡಲಾಗಿತ್ತು. ಆದರೂ ವ್ಯಾಪಾರಸ್ಥರು ತೆರವಿಗೆ ಮುಂದಾಗಿರಲಿಲ್ಲ. ಈ ಸಂಬಂಧವಾಗಿ ಇಂದು ಪಟ್ಟಣ ಪಂಚಾಯಿತಿ ಮುಖ್ಯಾಧಿಕಾರಿ ಹಾಗೂ ಪೊಲೀಸ್ ಇಲಾಖೆಯ ಸಹಕಾರದೊಂದಿಗೆ ತೆರವು ಕಾರ್ಯಾಚರಣೆ ನಡೆಸಲಾಯಿತು ಎಂದರು. ಈ ಸಂದರ್ಭದಲ್ಲಿ ಪಟ್ಟಣ ಪಂಚಾಯತ್ ಮುಖ್ಯಾಧಿಕಾರಿ ಮಂಜುನಾಥ್ ಮಾತನಾಡಿ, ಫುಟ್ಪಾತ್ ರಸ್ತೆಯಲ್ಲಿ ಅಡ್ಡಾದಿಡ್ಡಿ ವಾಹನ ಪಾರ್ಕಿಂಗ್ ಮಾಡುವುದು ಬಹುತೇಕ ಅಂಗಡಿಯವರು ತಮ್ಮ ಅಂಗಡಿಗಳ ಸರಕುಗಳನ್ನು ಅಂಗಡಿಗಳ ಹೊರಗಡೆ ಫುಟ್ಪಾತ್ ರಸ್ತೆಯಲ್ಲಿ ಹಾಕುವುದರಿಂದ ವಾಹನ ಹಾಗೂ ಸಾರ್ವಜನಿಕರು ಸಂಚಾರ ಮಾಡುವುದು ಕಷ್ಟವಾಗುತ್ತದೆ. ಈ ಬಗ್ಗೆ ನಾಗರಿಕರು ಹಲವು ಬಾರಿ ಪಟ್ಟಣ ಪಂಚಾಯತ್ ಮನವಿ ಮಾಡಿದ್ದು, ಈ ಹಿನ್ನೆಲೆ ಸಿಬ್ಬಂದಿಯೊಂದಿಗೆ ತೆರವು ಕಾರ್ಯಾಚರಣೆ ಮಾಡಲಾಗುತ್ತಿದೆ. ಪಾದಚಾರಿ ಮಾರ್ಗದಲ್ಲಿ ಯಾವುದೇ ನಾಮಫಲಕ ಅಂಗಡಿ ಸರಕುಗಳನ್ನು ಇಡದೆ ವಾಹನಗಳು ಹಾಗೂ ಪಾದಚಾರಿಗಳು ಸುಗಮವಾಗಿ ಸಂಚರಿಸಲು ಅಂಗಡಿ ಮಾಲೀಕರು ಸಾರ್ವಜನಿಕರು ಸಹಕರಿಸಬೇಕು ಎಂದರು. ಈ ಸಂದರ್ಭದಲ್ಲಿ ಸಾರ್ವಜನಿಕರು ಮಾತನಾಡಿ, ಎಲ್ಕೆಜಿಯಿಂದ ಹಿಡಿದು ಸ್ನಾತಕೋತ್ತರ ಪದವಿಯವರೆಗೆ ಇಂಜಿನಿಯರ್, ಐಟಿಐ ಸೇರಿದಂತೆ ಹಲವು ವಿದ್ಯಾಸಂಸ್ಥೆಗಳು ಆಲೂರು ಪಟ್ಟಣದಲ್ಲಿದ್ದು ನಿತ್ಯ 1000ಕ್ಕೂ ಅಧಿಕ ವಿದ್ಯಾರ್ಥಿಗಳು ದೈನಂದಿನ ಕಲಿಕೆಗಾಗಿ ಪಟ್ಟಣಕ್ಕೆ ಬಂದು ಹೋಗುತ್ತಿದ್ದಾರೆ. ಇದರ ಜೊತೆಗೆ ಎಪಿ ಮಾರುಕಟ್ಟೆ ಸೇರಿದಂತೆ ವಿವಿಧ ವ್ಯವಹಾರಗಳಿಗೆ ತಾಲೂಕಿನ ವಿವಿಧ ಭಾಗಗಳಿಂದ ನಿತ್ಯ 1000 ಜನ ಪಟ್ಟಣಕ್ಕೆ ಬರುತ್ತಾರೆ. ಆದರೆ ಪಟ್ಟಣದ ಎಲ್ಲಾ ಪ್ರಮುಖ ರಸ್ತೆಗಳನ್ನು ಫುಟ್ಪಾತ್ ವ್ಯಾಪಾರಿಗಳು ಆವರಿಸಿಕೊಂಡಿದ್ದು ಪಾದಚಾರಿಗಳು ನಡು ರಸ್ತೆಯಲ್ಲಿ ಸಂಚರಿಸುತ್ತಿದ್ದಾರೆ. ಪಟ್ಟಣದ ರಸ್ತೆಯ ಸಾರ್ವಜನಿಕ ಆಸ್ಪತ್ರೆಯಿಂದ ಹಿಡಿದು ಶಿಕ್ಷಣ ಸಂಸ್ಥೆಯವರೆಗೆ ಮತ್ತು ಮುಖ್ಯ ರಸ್ತೆಯ ಎರಡೂ ಬದಿಗಳು ಫುಟ್ಪಾತ್ ವ್ಯಾಪಾರಿಗಳು ಮತ್ತಿತರರಿಂದ ಅತಿಕ್ರಮಣಕ್ಕೆ ಒಳಗಾಗಿದೆ. ಕೆಲವರು ಫುಟ್ಪಾತ್ಗಳಲ್ಲಿ ಕಾಯಂ ಅಂಗಡಿಯನ್ನೇ ಮಾಡಿಕೊಂಡಿದ್ದು ಇವರ ಮುಕ್ತ ಸಂಚಾರಕ್ಕೆ ಅವಕಾಶವೇ ಇಲ್ಲದಂತಾಗಿದೆ. ಫುಟ್ಪಾತ್ ಅತಿಕ್ರಮಿಸಿಕೊಂಡಿರುವುದರಿಂದ ವ್ಯಾಪಾರ ವಹಿವಾಟುಗಳಿಗೆ ಅಂಗಡಿಗಳಿಗೆ ತೆರಳುವ ಜನ ರಸ್ತೆಯಲ್ಲಿಯೇ ತಮ್ಮ ವಾಹನಗಳನ್ನು ಪಾರ್ಕಿಂಗ್ ಮಾಡಬೇಕಾದ ಅನಿವಾರ್ಯತೆ ಇದ್ದು ನಡು ರಸ್ತೆಯಲ್ಲಿಯೇ ಜನರು ಸಂಚರಿಸುತ್ತಿದ್ದಾರೆ ಎಂದರು. ಈ ಸಂದರ್ಭದಲ್ಲಿ ಹಣ್ಣುಕಾಯಿ ವ್ಯಾಪಾರಿ ಮೀನಾಕ್ಷಿ ಮಾತನಾಡಿ, ನಾವು ಸುಮಾರು ವರ್ಷಗಳಿಂದ ಹಣ್ಣುಕಾಯಿ ವ್ಯಾಪಾರ ಮಾಡಿಕೊಂಡು ಜೀವನ ಸಾಗಿಸುತ್ತಿದ್ದೆವು. ಇದನ್ನೇ ನಂಬಿ ಪಟ್ಟಣ ಪಂಚಾಯಿತಿಯಲ್ಲಿ 1 ಲಕ್ಷದವರೆಗೆ ಸಾಲವನ್ನು ಪಡೆದುಕೊಂಡಿದ್ದೇವೆ. ಈಗ ಆ ಸಾಲವನ್ನು ತೀರಿಸಲು ಹೇಗೆ ಅಧಿಕಾರಿಗಳು ಏಕಾಏಕಿ ಬಂದು ತೆರವುಗೊಳಿಸಿದರೆ ನಮ್ಮ ಗತಿಯೇನು ಎಂದು ಬೇಸರ ವ್ಯಕ್ತಪಡಿಸಿದರು. ಅಲ್ಲದೆ ಮಾರುಕಟ್ಟೆಯಲ್ಲಿ ಸುಂಕ ಉಂಟು ಸೌಲಭ್ಯವಿಲ್ಲದಂತಾಗಿದೆ. ಪ್ರತಿನಿತ್ಯ 50 ರೂಗಳ ಸುಂಕವನ್ನು ಪಡೆದುಕೊಳ್ಳುತ್ತಾರೆ ಹೊರತು ಮೂಲ ಸೌಕರ್ಯಗಳನ್ನು ಕಲ್ಪಿಸಿಲ್ಲ. ನಮಗೆ ಈ ಮಾರುಕಟ್ಟೆಯಲ್ಲಿ ಕುಡಿಯುವ ನೀರಿನ ವ್ಯವಸ್ಥೆ ಇಲ್ಲ, ಶೌಚಾಲಯವೂ ಇಲ್ಲ, ಕೂತು ವ್ಯಾಪಾರ ಮಾಡಲು ಸರಿಯಾದ ಸೂರಿನ ವ್ಯವಸ್ಥೆಯೂ ಕೂಡ ಇಲ್ಲ. ಬಿಸಿಲು ಮಳೆ ಗಾಳಿ ಎನ್ನದೇ ಕಣ್ಣೀರಿಟ್ಟು ವ್ಯಾಪಾರ ಮಾಡಬೇಕು. ಅದರಲ್ಲೂ ಮಹಿಳೆಯರ ಪಾಡು ಕೇಳುವಂತಿಲ್ಲ. ಶೌಚಾಲಯವಿಲ್ಲದೆ ಸರ್ಕಾರಿ ಆಸ್ಪತ್ರೆಗೆ ಹೋಗಬೇಕಾಗುತ್ತದೆ. ಅಲ್ಲಿಗೆ ಹೋದರೆ ಆಸ್ಪತ್ರೆಯ ಸಿಬ್ಬಂದಿಗಳು ಬೈಯುತ್ತಾರೆ. ಹೀಗಿರುವಾಗ ಯಾವ ವ್ಯವಸ್ಥೆಯೂ ಇಲ್ಲದ ಮೇಲೆ ಸುಂಕವನ್ನು ಏಕೆ ತೆಗೆದುಕೊಳ್ಳಬೇಕು ಎಂದರು. ಶಿಸ್ತು ತರಬೇಕು, ನಮ್ಮ ಆಲೂರು ಒಳ್ಳೆಯದು ಕಾಣಿಸಬೇಕು, ಒಂದು ಡಿಸಿಪ್ಲಿನ್ ಆಗಿರಬೇಕು, ಜನರಿಗೆ ಅನುಕೂಲ ಆಗಬೇಕು ಅಂತೇಳಿ ಇದೆಲ್ಲ ಪ್ರಯತ್ನ. ಸರ್, ಈಗ ಬೀದಿ ಬದಿ ವ್ಯಾಪಾರಿಗಳಿಗೆ ಜಾಗ ಚಿಕ್ಕದಾಗಿದೆ, ಅವ್ರಿಗೇನಾದ್ರು ಪರ್ಯಾಯ ವ್ಯವಸ್ಥೆಗೆ ಜಾಗ ಎಲ್ಲರೂ ನೋಡ್ತೀರಾ? ಹೇಗೆ ಅದು ಇನ್ನೂ ಏನು ವಿಚಾರ ಇಲ್ಲ. ಈಗ ಈ ಜಾಗದಲ್ಲೇ ಎಲ್ಲರಿಗೂ ಸ್ಟ್ಯಾಂಡರ್ಡ್ ಆಗಿ ಈಗೇನಾಗಿದೆ, ಭಾಳಷ್ಟು ಜನ ನೋಡಿದ್ರೆ ಒಬ್ಬೊಬ್ಬರು 20 ಅಡಿಯಲ್ಲಿ ಕೂತಿದ್ದಾರೆ, ಒಬ್ಬೊಬ್ಬರು ಪಾಪ 2 ಅಡಿನೂ ಜಾಗ ಇಲ್ಲ, ಸುಮ್ಮನೆ ನಿಂತ್ಕೊಂಡು ವ್ಯಾಪಾರ ಮಾಡ್ತಾರೆ. ಸೊ ಒಂದು ಸ್ಟ್ಯಾಂಡರ್ಡೈಸೇಷನ್ ತಂದು ಪ್ರತಿಯೊಬ್ಬರಿಗೆ ಒಂದು ಬಂಡಿ ಮಾಡ್ಕೊಂಡು ಬೆಳಗ್ಗೆ ಬಂಡಿ ತರಬೇಕು, ಸಾಯಂಕಾಲ ಬಂಡಿ ತೊಗೊಂಡು ಹೋಗಬೇಕು. ಸೊ ಆ ರೀತಿ ಅಂದರೆ ಜಗನೂ ಹೈಜೀನ್ ಆಗಿರುತ್ತೆ, ಜನರಿಗೂ ಅನುಕೂಲ ಆಗುತ್ತೆ. ಆ ನಿಟ್ಟಿನಲ್ಲಿ ನಾವು ಅವ್ರ ಜೊತೆ ಅಸೋಸಿಯೇಷನ್ ಜೊತೆ ಕೆಲಸ ಮಾಡ್ತೀವಿ. ಅದನ್ನೆಲ್ಲ ತೆರವುಗೊಳಿಸ್ತಾ ಇದ್ದೀವಿ. ಕೆಲವರು ಹೈಟಾಗಿ ಎನ್ಕ್ರೋಚ್ಮೆಂಟ್ ಮಾಡಿರೋದನ್ನು ಸಹ ಅವ್ರಿಗೆ ಗಮನಕ್ಕೆ ತಂದು ಅದನ್ನು ಮುಂದಿನ ದಿನಗಳಲ್ಲಿ ನಾವು ಅದನ್ನು ಸಹ ತೆರವುಗೊಳಿಸೋದಕ್ಕೆ ಕ್ರಮ ತಗೊತೀವಿ. ಈಗ ಏನು ರಸ್ತೆ ಬದಿನಲ್ಲಿ ಅವರು ವ್ಯಾಪಾರ ಮಾಡ್ತಾಯಿದ್ರು, ಅವರು ನೀವೇ ಬಂದು ಈಗ ನೋಡ್ಬೋದು ಅವ್ರು ಯಾವ ಪರಿಸ್ಥಿತಿನಲ್ಲಿ ಇಟ್ಕೊಂಡಿದ್ದಾರೆ ಅಂತಂದರೆ ಯಾರು ವ್ಯಾಪಾರ ಮಾಡೋಕ್ಕಾಗಲ್ಲ. ಅಂಥ ಪರಿಸ್ಥಿತಿನಲ್ಲಿ ಅಲ್ಲಿ ಕೆಳಗಡೆ ಎಲ್ಲ ತುಂಬ ಗಲೀಜಾಗಿ ಇಟ್ಕೊಂಡಿದ್ದಾರೆ. ಅದನ್ನೆಲ್ಲ ನಾವೇ ಸ್ವತಃ ಪಟ್ಟಣ ಪಂಚಾಯತಿಯಿಂದ ಕ್ಲೀನ್ ಮಾಡಿಸಿ ಒಬ್ಬೊಬ್ಬರು ಎಷ್ಟೆಷ್ಟು ನಿಗದಿತ ಸ್ಥಳದಲ್ಲಿ ಅವ್ರು ವ್ಯಾಪಾರ ವಹಿವಾಟು ಮಾಡಬೇಕು ಅನ್ನೋದನ್ನು ನಾವು ಅವ್ರಿಗೆ ತೋರಿಸಿ ನಂತರ ಅದನ್ನು ಅವ್ರ ಅನುಕೂಲನ ನಾವು ಮಾಡ್ತೀವಿ. ಕುಡಿಯೋಕ್ಕೆ ನೀರು ಬೇಕು, ನೀರಿನ ಸೌಕರ್ಯ ಬೇಕು, ಶೌಚಾಲಯ ಬೇಕು, ನಮಗೆ ಪೂರಕ ಮಾರ್ಕೆಟ್ ಬೇಕು, ನಮಗೆ ಬೀದಿ ನೆಲಕ್ಕೆ ಟಾರ್ಪಲ್ ಹಾಕಿ ಅಂತಾರೆ, ಟಾರ್ಪಲಲ್ಲಿ ಮೇಲೆ ಟಾರ್ಪಲ್ ಹೊಡಿಬೇಡಿ ಅಂತಾರೆ. ಛತ್ರಿ ಹಾಕಿ ಛತ್ರಿ ಎಷ್ಟಾಗಲ್ಲ, 3 ಅಡಿ ನೆಳಲು ಬೀಳ್ಬೋದಾ? ನಮ್ಮ ಹೂವು ಎಲ್ಲ ಒಳಗೆ ಹೋಗ್ತವೆ, ನಾವೇನು ಮಾಡೋದು? ಅದನ್ನೇ ನಮ್ಮ ವ್ಯಾಪಾರ ಮಾಡ್ತಾರೆ. ನಮಗೆ ಅದು ಬೇಕು ಅಂತ ಸರ್ಕಾರದಲ್ಲಿ ಕೇಳ್ಕೊತೀವಿ. ಆದರೆ ಇವತ್ತು ಮಾಡಿದ್ದು ನಮಗೆ ಭಾರಿ ಅನ್ಯಾಯ ಸರ್, ನಮಗೆ ಭಾರಿ ಅನ್ಯಾಯ. ಸಂಜೆ ಹಾಳು ಮಾಡಿರೋದು ನಮ್ಮನ್ನ, ಇವತ್ತು ನಮ್ಗೆ ಯಾರು ಕೊಡ್ತಾರೆ?
ಪ್ರದೀಪ್ ಟಿವಿ 46 ನ್ಯೂಸ್ ಕನ್ನಡ ಆಲೂರು. You are watching TV 46 News Kannada.